ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವಂಥ ಘಟನೆ. ನೀವೀಗ ವಿಡಿಯೋದಲ್ಲಿ ಕೆಳಗೆ ನೋಡ್ತಾ ಇದ್ದೀರಾ, ಅಪಾರ್ಟ್ಮೆಂಟ್ನಿಂದ ಇಳಿದು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಏನೂ ಕೂಡ ಆಗಿಲ್ಲ ಅನ್ನೋ ರೀತಿಯಾಗಿ. ಆದರೆ ಇವರು ಅಪಾರ್ಟ್ಮೆಂಟ್ನಿಂದ ಇಳಿದು ತರಕಾರಿ ತರಕ್ಕೆ ಹೋಗ್ತಿರೋದಲ್ಲ, ತಂದೆ ತಾಯಿ ತಂಗಿಯನ್ನು ಶ್ವೇತಾ ಅನ್ನುವ ಆರೋಪಿ ತರಕಾರಿ ತರ ಕೊಚ್ಚಿ ಹೋಗ್ತಿರುವಂಥ ಘಟನೆ. ಈ ಒಂದು ಘಟನೆಯಲ್ಲಿ ಪ್ರಮುಖ ಆರೋಪಿ ಶ್ವೇತಾ. ಈಕೆ ಕೆನ್ನೆತ್ ಎನ್ನುವ ಯುವಕನ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾಳೆ. ಈ ಘಟನೆ ಆದಂಥ ಹಿಂದಿನ ದಿವಸ ತಾಯಿ ಮುತ್ತುಲಕ್ಷ್ಮಿಯನ್ನು ಕರೆಸ್ಕೊಂಡಿರ್ತಾರೆ ಇವರು. ಇವರಿಗಿದ್ದಂಥ ಸಮಸ್ಯೆ ಏನು ಅಂತಂದರೆ, ಶ್ವೇತಾ ಅನ್ನುವ ಈ ಪ್ರಮುಖ ಆರೋಪಿ ಬ್ಯಾಂಕಲ್ಲಿ ಸುಮಾರು ಒಂದು 30 ಲಕ್ಷ ಸಾಲ ಮಾಡಿರ್ತಾಳಂತೆ. ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಗೆ ತಿಳಿಸಿ ಈ ಥರ ಒಂದು ಸಾಲ ಮಾಡ್ಕೊಂಡಿದ್ದೀನಿ, ನೀವೊಂದು ನನಗೆ ಹಣಕಾಸಲ್ಲಿ ಸಹಾಯ ಮಾಡಿ, ಇಲ್ಲ ಅಂತಂದರೆ ಆಸ್ತಿಲಿ ಪಾಲು ಕೊಡಿ ಅಂತ ಈಕೆ ಕೇಳಿದ್ದಾಳೆ ಅಂತ ಗೊತ್ತಾಗಿದೆ. ಇದು ನಂಬರ್ 1. ಎರಡನೇ ವಿಚಾರ, ಕೆನ್ನೆತ್ ಎನ್ನುವ ಈ ಲವರ್ ಜೊತೆಗೆ ಈಕೆ ಲಿವಿನಲ್ಲಿರೋದು ಅಪಾರ್ಟ್ಮೆಂಟಲ್ಲಿ ತಂದೆ ತಾಯಿಗೆ ಇಷ್ಟ ಇರಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗಿರುತ್ತೆ, ಅವರು ಪ್ರಶ್ನೆ ಮಾಡಿರ್ತಾರೆ. ಸಹಜವಾಗಿ ಯಾವುದೇ ತಂದೆ ತಾಯಿಯರು ಕೂಡ ಕೇಳ್ತಾರೆ. ಸೊ ಈ ಘಟನೆಗೆ ಮುಂಚೆ ಅಪಾರ್ಟ್ಮೆಂಟಿಗೆ ತಾಯಿ ಮುತ್ತುಲಕ್ಷ್ಮಿಯನ್ನು ಇವರು ಕರೆಸ್ಕೊಂಡಿದ್ದಾರೆ. ಇಡೀ ದಿನ ತಂಗಿಯನ್ನು ಕೂಡ ಕರೆಸ್ಕೋತಾರೆ, ಸುಪ್ರಿಯಾ ಅನ್ನೋ ತಂಗಿ, 19 ವರ್ಷ. ಆಕೆ ಕೂಡ ಇವ್ರ ಜೊತೆನೇ ಇರ್ತಾರೆ. ಆದರೆ ಸಂಜೆ ಆಗ್ತಿದ್ದ ಹಾಗೆ ಸುಪ್ರಿಯಾ ತನ್ನ ತಂದೆ ಮನೆಗೆ ಹೋಗ್ತಾಳೆ, ಸೋಮ್ ಸುಂದರ್ ಅಂತ ಅವ್ರ ತಂದೆ. ಸೊ ಅಲ್ಲಿ ಹೋಗಿ ನೆಕ್ಸ್ಟ್ ದಿನ ಕಾಲ್ ಮಾಡಿದಾಗ ಮುತ್ತುಲಕ್ಷ್ಮಿ ಕಾಲ್ ಎತ್ತಲ್ಲ, ಯಾಕೋ ಡೌಟ್ ಆಗುತ್ತೆ. ಸೊ ಅಲ್ಲಿಂದ ಇಬ್ಬರು ಕೂಡ ತಂದೆ ಮತ್ತು ಮಗಳು ಈ ದೊಡ್ಡ ಮಗಳ ಮನೆಗೆ ಬರ್ತಾರೆ. ಎಲ್ಲಿ ಹೆಂಡತಿಯಾಗಿ ಫೋನ್ ಎತ್ತಿಲ್ಲ ಏನು ಅಂತ. ಬಂದಾಗಲೇ ಸುಪ್ರಿಯಾಗಿ ಏನೋ ಒಂದು ಡೌಟ್ ಆಗುತ್ತೆ, ಬಾಗ್ಲ ಹತ್ರ ಬರ್ತಾನೆ. ಆಗಲೇ ಅನುಮಾನಾಸ್ಪದವಾಗಿ ಆಕೆ ಎಂಟ್ರಿ ಕೊಡ್ತಾಳೆ. ಆಗ ಶ್ವೇತಾ ಏನಿಲ್ಲ ಬಾ, ಏನು ತಲೆಗೆಡಿಸ್ಕೊಬೇಡ, ಟೆನ್ಷನ್ ಮಾಡ್ಕೋಬೇಡ ಅಂತ ಇವರು ಆಲ್ರೆಡಿ ಮುತ್ತುಲಕ್ಷ್ಮಿಯನ್ನು ಇವರ ತಾಯಿಯನ್ನು ಮುಗಿಸಿ ಬಾತ್ರೂಮಲ್ಲಿ ರಕ್ತದ ಕಲೆಗಳನ್ನು ಒರೆಸ್ತಾ ಇರ್ತಾರೆ. ಇದನ್ನು ನೋಡಿದಂಥ ಸುಪ್ರಿಯಾನ ಆಕೆಯನ್ನು ಬಿಗಿಯಾಗಿ ಹಿಡಿದು ಈಕೆ ಶ್ವೇತಾ ಮುಗಿಸ್ತಾಳೆ ಆ ಪ್ರಿಯಕರನ ಹೆಲ್ಪಿಂದ. ಅದಾದಮೇಲೆ ತಂದೆ ಕೂಡ ಎಂಟ್ರಿ ಕೊಡ್ತಾರೆ. ತಂದೆಯನ್ನು ಕೂಡ ಇನ್ನೇನು ಮಾತನಾಡಬೇಕು ಅನ್ನೋಷ್ಟರಲ್ಲಿ ತಂದೆಗೂ ಕೂಡ ಚಾಕುವಿನಿಂದ ಚುಚ್ಚಿ ಮುಗಿಸ್ತಾರೆ. ಅಲ್ಲಿಗೆ ತಂದೆ ತಾಯಿ ತಂಗಿ 3 ಜನರನ್ನು ಕೂಡ ಈಕೆ ಮುಗಿಸಿ ಅಲ್ಲಿಂದ ಏನೂ ಆಗದಿರೋ ಹಾಗೆ ಎಸ್ಕೇಪ್ ಆಗ್ತಾರೆ. ನಂತರ ಒಂದು ಬೈಕ್ ಹತ್ತಿ ದಾರಿ ಮಧ್ಯೆಯಲ್ಲೋ ಬಸ್ ಹತ್ತಿ ಅದಾದಮೇಲೆ ಎಲ್ಲೋ ಪುದುಚೇರಿ, ಆಲ್ಮೋಸ್ಟ್ ಪಾಂಡಿಚೇರಿಯಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಕೆನ್ನೆತ್ತೆಲ್ಲಿ ಅಂತ ಗೊತ್ತಿಲ್ಲ. ಅರೆಸ್ಟ್ ಆದಮೇಲೆ ಈಕೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಕಾರಣ ಏನು ಅಂತ ಕೇಳಿದಾಗ, ನನಗೆ ಸ್ವತಂತ್ರ ಇರಲಿಲ್ಲ, ನಾನು ಏನೇನು ಬಯಸ್ತಾ ಇದ್ದೆ ಅದನ್ನು ನನ್ನ ತಾಯಿ ಅಡ್ಡಗಾಲಾಗ್ತಾ ಇದ್ಲು, ಸೊ ಅದಕ್ಕೋಸ್ಕರನೇ ಮುಗಿಸ್ದೆ, ನಾನೇ ಸ್ವತಃ ಚುಚ್ಚಿ ಮುಗಿಸಿದ್ದೀನಿ ಅಂತ. ಸೊ ಈ ಥರ ಒಂದು ಘಟನೆ ಬೆಂಗಳೂರಲ್ಲಾಗಿದೆ. ಇವತ್ತು ಬೆಳಗ್ಗೆ ಅಷ್ಟೇ ನಾನು ಆ ಪ್ರಪಾತಕ್ಕೆ ತಳೆದಂಥ ಒಂದು ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈಗ 2ನೇ ಘಟನೆ, ಸಮಾಜದಲ್ಲಿ ಏನಾಗ್ತಿದೆ, ಸಂಬಂಧಗಳಿಗೆ ಬೆಲೆ ಎಲ್ಲಿಗೆ ಹೋಗ್ತಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೀವು ಕಮೆಂಟ್ ಮಾಡಿ, ಇಂಥ ಘಟನೆ ಬಗ್ಗೆ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅಂತ. ನಮಸ್ಕಾರ.